ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಹಾಗಾದ್ರೆ ಮಕ್ಕಳನ್ನ ಪಡೆಯುವುದಕ್ಕೆ ಪೂರಕವಾದ ಚಿಕಿತ್ಸೆ ಯಾವುದು? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಆಸ್ಪೈರ್ ಫರ್ಟಿಲಿಟಿ ಸೆಂಟರ್ನ ವೈದ್ಯರಾದ ಅಶ್ವಿನಿ ಜಿಬಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಈ ಬಂಜೆತನ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮೇ ಬಿ ಅವರು ಮದುವೆ ಆಗ್ತಿರೋದು ತಡವಾಗಿರ್ಬೋದು, ಅಥವಾ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ನಿಂದಲೋ ಏನೋ ಈ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಿದೆ ಹೆಚ್ಚಿನ ಜನರಲ್ಲಿ. ಯಾಕಾಗಿ? ಒಂದು ಬಂದು ಮಹಿಳೆಯರು ಇವಾಗ ಕೆಲಸ ಮಾಡ್ತಾರೆ, ಎವ್ರಿಬಡಿ ಈಸ್ ವರ್ಕಿಂಗ್. ಸೊ ಇದರಿಂದ ಅವರು ಪ್ರೆಗ್ನೆನ್ಸಿ ಕಡೆ ನೋಡ್ತಿರೋದು ಲೇಟ್ ಆಗ್ತಾ ಇದೆ. ಸೊ ಯೂಶ್ವಲಿ ಒಂದು ಕಾಲದಲ್ಲಿ 20-25ರಲ್ಲಿ ಆಲ್ರೆಡಿ ಫಸ್ಟ್ ಮಗು ಆಗಿರ್ತಾ ಇತ್ತು. ಈಗ 30-35 ಆದರೂ ಕೂಡ ನನಗಿನ್ನೂ ಪ್ರೆಗ್ನೆನ್ಸಿ ಬೇಡ ಅನ್ನೋದು ತುಂಬ ಕಾಮನ್. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ಇದು ಮುಂದುವರಿತಾ ಇದೆ. ಅದಲ್ಲದೆ ಇದು ಕೆಲಸದ ಒತ್ತಡ, ಕೆಲಸದಲ್ಲಿ ನಿರಂತರ ಬ್ಯುಸಿ ಇರೋದ್ರಿಂದ ದಂಪತಿಗಳಲ್ಲಿ ಮೆನ್ ಆಗಲಿ ವಿಮೆನ್ ಆಗಲಿ ಇಬ್ಬರಲ್ಲೂ ಕೂಡ ಸ್ಟ್ರೆಸ್ ಈಸ್ ಹ್ಯಾವಿಂಗ್ ಅ ಗ್ರೇಟ್ ಎಫೆಕ್ಟ್. ಸೊ ಪುರುಷರಲ್ಲಿ ವೀರ್ಯಾಣು ಕೌಂಟ್ ಕಮ್ಮಿ ಆಗೋದು, ಮೊಟಿಲಿಟಿ ಕಮ್ಮಿ ಆಗೋದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಮದ್ಯಪಾನ, ಧೂಮಪಾನ ಸೇವನೆ ಕೂಡ ತುಂಬ ಆಗಿರೋದ್ರಿಂದ ಇದೆಲ್ಲ ಎಫೆಕ್ಟ್ಸ್ ದ ಸ್ಪರ್ಮ್. ಸಿಮಿಲರ್ಲಿ ವಿಮೆನಲ್ಲಿ ಇವಾಗ ಪ್ರೆಗ್ನೆನ್ಸಿ ಕಡೆ ಲೇಟಾಗಿ ನೋಡುತ್ತಿರೋದ್ರಿಂದ ಸೊ ಬಂಜೆತನ ಪ್ರಾಬ್ಲಮ್ಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಡಾಕ್ಟರ್ನ ನಾವು ಯಾವಾಗ ಕನ್ಸಲ್ಟ್ ಮಾಡಬೇಕು ಅನ್ನೋದು, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಯೂಶ್ವಲಿ ಇನ್ಫರ್ಟಿಲಿಟಿ ಡೆಫಿನೇಷನ್ ಅಂದರೆ ಬಂಜೆತನ ಅಂತ ಯಾವಾಗ ನಾವು ಕರಿತೀವಿ ಅನ್ನೋದು ತೊಗೊಂಡ್ರೆ ಲೆಸ್ ದೆನ್ 35 ಇಯರ್ಸ್ ವಿಮೆನಲ್ಲಿ, ಅಂದರೆ ಮಹಿಳೆಯರು 35 ವರ್ಷಕ್ಕಿಂತ ಕೆಳಗಿರೋರಲ್ಲಿ ಅಂಥ ದಂಪತಿಗಳಲ್ಲಿ ಅಟ್ಲೀಸ್ಟ್ 1 ವರ್ಷ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು. ಅದರಲ್ಲಿ ಪ್ರೆಗ್ನೆನ್ಸಿ ನಿಂತ್ಕೊಳ್ಳಿಲ್ಲ ಅಂದರೆ ಟೆಸ್ಟ್ ಎಲ್ಲ ಮಾಡೋದು ಒಳ್ಳೆಯದು. ಸಿಮಿಲರ್ಲಿ ವಿಮೆನ್ ಹೂ ಆರ್ ಅಬೌವ್ 35 ಇಯರ್ಸ್ ಆದ ನಂತರ 6 ಮಂತ್ಸ್ ಟ್ರೈ ಮಾಡಿ 6 ಮಂತ್ಸಲ್ಲಿ ಪ್ರೆಗ್ನೆನ್ಸಿ ನಿಂತ್ಕೊಳ್ಳಿಲ್ಲ ಅಂದರೆ ಮುಂದುವರಿಯೋದು ವಾಸಿ. ಓಕೆ ಡಾಕ್ಟರ್, ತಮ್ಮಲ್ಲಿ ಬರುವಂತಹ ಫೀಮೇಲ್ ಏನಿದ್ದಾರೆ ಅವರಿಗೆ ಯಾವೆಲ್ಲ ಟೆಸ್ಟ್ಗಳನ್ನು ಫಸ್ಟ್ ಟೈಮಲ್ಲಿ ತಾವು ಹೇಳ್ತೀರಾ? ವಿಮೆನಲ್ಲಿ ಬಂದು ಹಾರ್ಮೋನ್ ಟೆಸ್ಟ್, ಪೆಲ್ವಿಕ್ ಸ್ಕ್ಯಾನ್ ಫಸ್ಟ್ ವಿಸಿಟ್ ಬಂದಾಗ ಒಳ್ಳೆಯ ಹಿಸ್ಟ್ರಿ ತೆಗೆದ್ಬಿಟ್ಟು ಅವರಲ್ಲಿ ಮುಂಚೆ ಯಾವ್ದಾದ್ರು ಸರ್ಜರೀಸ್ ಆಗಿದೆಯಾ, ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ ಎಲ್ಲ ತಿಳ್ಕೊಂಡಾದಮೇಲೆ ಫಸ್ಟ್ ಪೆಲ್ವಿಕ್ ಸ್ಕ್ಯಾನ್ ಅಂತ ಮಾಡ್ತೇವೆ. ಸ್ಕ್ಯಾನಲ್ಲಿ ಅಂಡಾಶಯ ಕರೆಕ್ಟ್ ಇದೆಯಾ, ಯೂಟ್ರಸ್ ಗರ್ಭಾಶಯ ಕರೆಕ್ಟ್ ಇದೆಯಾ, ಕರೆಕ್ಟಾಗಿ ಸೈಕಲ್ಸ್ ಬರ್ತಾ ಇದೆಯಾ, ಅದೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ಲೇಟರ್ ಹಾರ್ಮೋನ್ ಟೆಸ್ಟ್ ರೆಕಮೆಂಡ್ ಮಾಡ್ತೇವೆ. ಹಾರ್ಮೋನ್ ಟೆಸ್ಟು ಇವಾಗ ಥೈರಾಯ್ಡ್ ಡಿಸಾರ್ಡರ್ಸ್ ಆಗಲಿ, ಫರ್ಟಿಲಿಟಿ ಹಾರ್ಮೋನ್ ಕಮ್ಮಿ ಇದೆಯಾ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡ್ತೇವೆ. ಅದೆಲ್ಲ ನಾರ್ಮಲ್ ಬಂದಿದ್ದಲ್ಲಿ ಒಂದು ಥರ್ಡ್ ಟೆಸ್ಟ್ ಟ್ಯೂಬಲ್ ಟೆಸ್ಟಿಂಗ್ ಅಂತ ಹೇಳೋದು. ಟ್ಯೂಬ್ಸ್ ಆದ ಸ್ಟ್ರಕ್ಚರ್ಸ್ ಅದರಿಂದನೇ ಅಂಡಾಣು ಗರ್ಭಾಶಯದ ಒಳಗಡೆ ಬರೋದು. ಸೊ ಟ್ಯೂಬ್ಸ್ ಬ್ಲಾಕ್ ಆಗಿದ್ರು ಕೂಡ ಬಂಜೆತನ ಪ್ರಾಬ್ಲಮ್ ಕಾಮನ್. ಸೊ ಟ್ಯೂಬಲ್ ಟೆಸ್ಟಿಂಗ್ ಓನ್ಲಿ ಇಫ್ ಇದೆರಡು ನಾರ್ಮಲ್ ಇದ್ದು ವೀರ್ಯಾಣು ಕೌಂಟ್ ಪುರುಷರಲ್ಲಿ ನಾರ್ಮಲ್ ಇದ್ದರೆ ದೆನ್ ಟ್ಯೂಬಲ್ ಟೆಸ್ಟ್ ಬಿಕಮ್ಸ್ ದ ನೆಕ್ಸ್ಟ್ ಟೆಸ್ಟಿಂಗ್. ಓಕೆ ಡಾಕ್ಟರ್, ಏಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ವಿಚಾರಕ್ಕೆ? ಮಹಿಳೆಯ ಏಜ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕಂದರೆ ಪುರುಷರಲ್ಲಿ ಬೇರೆ ವಿಚಾರ, ಪುರುಷರಲ್ಲಿ ಈವನ್ ಎಟ್ 50 ಇಯರ್ಸ್ ವೀರ್ಯಾಣು ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ಎಲ್ಲ ಇಂಟ್ಯಾಕ್ಟ್ ಇರುತ್ತೆ. somehow nature is partial to men. So whereas in women, ಮಹಿಳೆಯರಲ್ಲಿ 30 ಆದಮೇಲೆ ಫರ್ಟಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಕಮ್ಮಿ ಆಗೋದು ಇನ್ನೂ ಜಾಸ್ತಿ ಸ್ಟೀಪಾಗಿ ಕಮ್ಮಿ ಆಗುತ್ತೆ 35 ವರ್ಷ ಆದಮೇಲೆ. ಸೊ ಆದ ಕಾರಣ ಮಹಿಳೆಯರು ಯಾವಾಗ ಪ್ರೆಗ್ನೆನ್ಸಿ ಪ್ಲಾನ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೋ ಆಲ್ವೇಸ್ ದೇ ಹ್ಯಾವ್ ಟು ಚೆಕ್ ವೆದರ್ ದೇರ್ ಫರ್ಟಿಲಿಟಿ ಈಸ್ ಇಂಟ್ಯಾಕ್ಟ್, ಅವ್ರ ಫರ್ಟಿಲಿಟಿ ಹಾರ್ಮೋನ್ಸ್ ನಾರ್ಮಲ್ ಇದೆಯಾ, ಅಂಡಾಣು ನಂಬರ್ ನಾರ್ಮಲ್ ಇದೆಯಾ ಎಲ್ಲ ತಿಳ್ಕೊಂಬಿಟ್ಟು ಪೋಸ್ಟ್ಪೋನ್ ಮಾಡೋದು ವಾಸಿ. ಅದರ್ವೈಸ್ ಆಲ್ವೇಸ್ ಇನ್ ದಿಯರ್ 30s ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಇನ್ ಕೇಸ್ ಅದರಲ್ಲೂ ಕೂಡ ಅವ್ರು ಪೋಸ್ಟ್ಪೋನ್ ಮಾಡೋ ಆಸೆ ಇದ್ದಲ್ಲಿ, ಸಪೋಸ್ ಕೆರಿಯರಲ್ಲಿ ಏನೋ ಬ್ರೇಕ್ ಥ್ರೂ ನಡೀತಾ ಇದೆ ಆ್ಯಂಡ್ ದೇ ಸ್ಟಿಲ್ ವಾಂಟ್ ಟು ಪೋಸ್ಟ್ಪೋನ್. ಇವಾಗ ನೀವು ಕೇಳಿರ್ಬೋದು ಸೆಲೆಬ್ರಿಟೀಸ್ ಎಲ್ಲ, ಪ್ರಿಯಾಂಕಾ ಚೋಪ್ರಾ ರೀಸೆಂಟ್ಲಿ ಹೇಳಿದರು ಅವರು ಫ್ರೀಸ್ ಮಾಡಿದರು ಅಂಡಾಣುಗಳನ್ನ ಅಂತ. ಸೊ ದಟ್ ಈಸ್ ಒನ್ ಟೆಕ್ನಾಲಜಿ ದಟ್ ಹಸ್ ಕಮ್ ನೌ, ದಟ್ ವಿಮೆನ್ ಪೋಸ್ಟ್ಪೋನ್ ಮಾಡೋದಿದ್ರೆ ದೇ ಕ್ಯಾನ್ ಫ್ರೀಸ್ ದ ಎಗ್ಸ್ ಪ್ರಯರ್ ಹ್ಯಾಂಡ್ ಸೊ ದಟ್ ಈವನ್ ಫರ್ಟಿಲಿಟಿ ಕಮ್ಮಿ ಆದರೂ ಕೂಡ ದೇ ಹ್ಯಾವ್ ಅ ಬ್ಯಾಕಪ್. ಓಕೆ
ಓಕೆ, ಮಾಡರ್ನ್ ಲೈಫ್ ಸ್ಟೈಲಿಂದಾಗಿ ಸಾಕಷ್ಟು ದೇಹದಲ್ಲಿ ನಾವು ಬದಲಾವಣೆಗಳನ್ನು ಕಾಣಿರ್ಬೋದು, ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕೂಡ ಕಂಡಿರಬಹುದು. ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಒಳ್ಳೆ ಆಹಾರ ಪದ್ಧತಿ ಆಗಲಿ, ರೆಗ್ಯುಲರ್ ಎಕ್ಸಸೈಸ್, ನಿಯಮಿತವಾಗಿ ವ್ಯಾಯಾಮ ಮಾಡೋದಾಗಲಿ, ಇದೆಲ್ಲ ತುಂಬ ತುಂಬ ಇಂಪಾರ್ಟೆಂಟ್. ಬಂಜೆತನ ಟ್ರೀಟ್ಮೆಂಟ್ ಆಗಲಿ ಅಥವಾ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರು ಕೂಡ ಫಿಸಿಕಲಿ ಆ್ಯಕ್ಟಿವ್ ವುಮೆನ್ ಅಂದರೆ ಮಹಿಳೆಯರು ಯಾರು ಸತತವಾಗಿ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡ್ತಾರೋ ಅವರು ತುಂಬ ಬೇಗ ಕನ್ಸೀವ್ ಆಗ್ತಾರೆ. ಮುಂಚೆ ಎಲ್ಲ ಯೋಚನೆ ಮಾಡ್ತಾಯಿದ್ರು, ನಾನು ಎಕ್ಸಸೈಸ್ ಮಾಡಿದರೆ ಮಿಸ್ಕ್ಯಾರೇಜ್ ಆಗಿಬಿಡುತ್ತೇನೋ ಅಥವಾ ನಾನು ಕನ್ಸೀವ್ ಆಗಲ್ವೇನೋ ಅಂತ. ಇದು ತುಂಬ ಜನ ಆ ಥರ ಯೋಚನೆ ಮಾಡ್ತಾರೆ, ರೆಸ್ಟ್ ಬೇಕು ಪ್ರೆಗ್ನೆನ್ಸಿ ಆಗಲಿಕ್ಕೆ ಅಂತ. ಅದು ತುಂಬ ತಪ್ಪು. ಯಾರು ರೆಗ್ಯುಲರಾಗಿ ವ್ಯಾಯಾಮ ಮಾಡ್ತಾರೋ ಆ್ಯಂಡ್ ಪೀಪಲ್ ಹೂ ಪೌಷ್ಟಿಕ ಆಹಾರ ಯಾರು ತೊಗೊತಾರೋ, ಆ್ಯಂಡ್ ಆಲ್ಸೋ ಮಾಂಸನ ಊಟದಲ್ಲಿ ಕಮ್ಮಿ ಮಾಡಬೇಕು. ಮೀಟ್ ಈಸ್ ನಾಟ್ ಅ ಗ್ರೇಟ್ ಥಿಂಗ್. ಯಾಕಂದರೆ ಈಗಿನ ಕಾಲದಲ್ಲಿ ಮೀಟ್ ತುಂಬ ಪೊಲ್ಯೂಟೆಡ್ ಇದೆ. ಸಿಮಿಲರ್ಲಿ ಹಾಲಿನ ಪದಾರ್ಥನ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಸೊ ಬೇಸಿಕಲಿ ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಷನ್ ಆ್ಯಂಡ್ ಪೌಷ್ಟಿಕ ಆಹಾರ ಇದು ಎರಡೂ ತುಂಬ ಹೆಲ್ಪ್ ಮಾಡುತ್ತೆ ಟು ಅಚೀವ್ ಪ್ರೆಗ್ನೆನ್ಸಿ ಫಾಸ್ಟ್. ಎಕ್ಸಸೈಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ತಾವು ಹೇಳ್ತಿದ್ರೆ. ಓಕೆ ಡಾಕ್ಟರ್, ಇನ್ನು IVF ಬಗ್ಗೆ ಮಾತನಾಡೋದಾದರೆ IVF ಚಿಕಿತ್ಸೆ ಹೇಗೆ? ಫಸ್ಟ್ ಆಫ್ ಆಲ್ IVF ಬಂದು ಫುಲ್ ಫಾರ್ಮ್ ಬಂದು ಇನ್ ವಿಟ್ರೋ ಫರ್ಟಿಲೈಸೇಷನ್. ಅಂದರೆ ದೇಹದ ಹೊರಗಡೆ ಅಂಡಾಣು ವೀರ್ಯಾಣುನ ಜೋಡಣೆ ಮಾಡಿ ಭ್ರೂಣನ ಗರ್ಭಾಶಯದಲ್ಲಿ ಹಾಕೋದು. ಅದಕ್ಕೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳೋದು. ಸೊ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ಈ ಪ್ರಾಸೆಸ್ ಬೇಕಾಗಿರೋದು ಪುರುಷರಲ್ಲಿ ವೀರಾಣು ಕೌಂಟ್ ತುಂಬ ಕಮ್ಮಿ ಆಗಿದ್ರೆ, ಅಥವಾ ಮಹಿಳೆಯರಲ್ಲಿ ಅಂಡಾಣು ಕೌಂಟ್ ಕಮ್ಮಿ ಆಗಿದ್ರೆ, ಅಥವಾ ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ, ಅಥವಾ ಮಹಿಳೆ ಆಲ್ರೆಡಿ 38 ಇಯರ್ಸ್ 39 ಇಯರ್ಸ್ ಆ ವಯಸ್ಸಲ್ಲಿದ್ದರೆ ಇಂಥವರಲ್ಲೆಲ್ಲ IVF ಹೇಳ್ತೇವೆ. ಸಿಮಿಲರ್ಲಿ ಎಂಡೋಮೆಟ್ರಿಯೋಸಿಸ್ ಅಂತ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಫೈಬ್ರಾಯ್ಡ್ಸ್ ಅಂತ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಸೊ ಫೈಬ್ರಾಯ್ಡ್ ತೆಗೆದಿರೋ ವಿಚಾರದಲ್ಲಿ ಪೆಲ್ವಿಕ್ ಅಡೇಷನ್ಸ್ ಆಗಲಿ, ಇನ್ಫೆಕ್ಷನ್ಸ್ ಇರಲಿ, ಈ ಥರ ಸಿಚುವೇಷನ್ಸಲ್ಲಿ ಅಂಡಾಣುನ ಹೊರಗಡೆ ತೆಗೆದ್ಬಿಟ್ಟು ಹಸ್ಬೆಂಡ್ ವೀರ್ಯಾಣು ಜೊತೆ ಜೋಡಣೆ ಮಾಡಿ ಭ್ರೂಣನ ಗರ್ಭಾಶಯದಲ್ಲಿ ಹಾಕಲಿಕ್ಕೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಆರತಿ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆರತಿ ಅವರೇ. ಆರತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಆರತಿ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹಾಂ ಹೇಳಿ. ಅದಕ್ಕೆ ಮೇಡಮ್ ಹಿಂಗ ಮಕ್ಕಳು ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ, ಕ್ಲಿಯರ್ ಆಗಿ ಪ್ರಶ್ನೆ ಕೇಳಿ. ಹಲೋ. ಹಾಂ ಈಗ ಪರವಾಗಿಲ್ಲ ಅಮ್ಮ, ಹೇಳಿ. ಇಲ್ಲ ಮೈನೇ TV ಒಳಗೆ ನೋಡ್ದೆ ಮೇಡಮ್. ಹಲೋ ಹೇಳಿ. ಕೇಳಿಸಲ್ಲ ಮೇಡಮ್? ಕೇಳಿಸ್ತಿದೆ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ. ಹಿಂಗ ಮೇಡಮ್ ಇನ್ನೇ TV ಒಳಗೆ ನೋಡ್ದೆ ಮಕ್ಕಳ ಸಮಸ್ಯೆ ಐತಿ ಮೇಡಮ್, ಅದಕ್ಕೆ ನಿಮ್ಮ ಮೈಲ ಕೇಳ್ಬೇಕಂತ ಕಾಲ್ ಮಾಡಿದೆ ಮೇಡಮ್. ಓಕೆ, ಸಮಸ್ಯೆ ಏನು ಹೇಳಿ ತಮ್ಮದು? ಇವಾಗ ಸ್ವಲ್ಪ ಏಜ್ ಆಗ್ಯಾವ ಮೇಡಮ್, ಅದ್ರ ಮೇಲೆ ಆತಂದ್ರೆ ಹಿಂಗಂದ್ರಿ ಮೇಡಮ್. ಓಕೆ, ಬೇಸಿಕಲಿ ಸ್ಪಷ್ಟವಾಗಿ ಬೇಸಿಕಲಿ ಆರತಿ ಅವರೇ, ನೀವು ಕೇಳ್ತಾ ಇರೋದು ಏಜ್ ಆಗಿದೆ, ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ, ಹೇಗೆ ಮುಂದುವರಿಯೋದು ಅಂತ. ನಿಮ್ಮ ಏಜ್ ನನಗೆ ಗೊತ್ತಿಲ್ಲ, ಬಟ್ ಯೂಶಲಿ 30 ಮೇಲೆ ಆಗಿದ್ರೆ ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿಮ್ಮ. ನಿಮ್ಮ ಅಂಡಾಣು ನಂಬರ್ ಸರಿ ಇದೆಯಾ, AMH ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. AMH ಮಾಡಿಸ್ಕೊಂಡು ನೋಡಿ, ಇಫ್ ಇನ್ ಕೇಸ್ ನೀವು ನಿಧಾನವಾಗಿ ಟ್ರೀಟ್ಮೆಂಟ್ ಹೋಗ್ಬೋದೋ ಅಥವಾ ಮೋರ್ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಕನ್ಸಿಡರ್ ಮಾಡಬೇಕು ಅನ್ನೋದು ನಿಮ್ಮ ಡಾಕ್ಟರ್ ನಿಮಗೆ ಹೇಳಲಿಕ್ಕೆ ಆಸ್ಪದ ಆಗುತ್ತೆ. ಸೊ ನಿಮ್ಮ ಟೆಸ್ಟ್ಗಳೆಲ್ಲ ಡೆಫಿನೆಟಾಗಿ ಮಾಡಬೇಕು. 30 ಆಗಿದ್ದರೆ, 30 ಒಳಗೆ ಇದ್ದರೆ ದೆನ್ ಆ್ಯಸ್ ಐ ಟೋಲ್ಡ್ ಯು, ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಂಬಿಟ್ಟು ಯು ಕ್ಯಾನ್ ವೇಟ್ ಫಾರ್ ಸಮ್ ಟೈಮ್. ಓಕೆ ಡಾಕ್ಟರ್, IVFನ ಇಂಡಿಕೇಶನ್ಸ್ ಬಗ್ಗೆ ಹೇಳೋದಾದರೆ? ಸೊ IVF ಇಂಡಿಕೇಶನ್ಸ್ ಬೇಸಿಕಲಿ ಪ್ರಿನ್ಸಿಪಲಿ ಇಟ್ ಈಸ್ ವೆನ್ ಅಂಡಾಣು ವೀರಾಣು ಜೋಡಣೆ ಆಗಲಿಕ್ಕೆ ನ್ಯಾಚುರಲ್ ಆಗಿ ಆಸ್ಪದ ಇಲ್ಲದೆ ಇರುವಾಗ. ಅಂದರೆ ಟ್ಯೂಬ್ಸ್ 2 ಬ್ಲಾಕ್ ಆಗಿದ್ದರೆ, ಎಂಡೋಮೆಟ್ರಿಯೋಸಿಸ್ ಅಂತ ಗ್ರೇಡ್ 3 or ಸ್ಟೇಜ್ 3 and 4 ಎಂಡೋಮೆಟ್ರಿಯೋಸಿಸಲ್ಲಿ, ಫೈಬ್ರಾಯ್ಡ್ ಅಂದರೆ ಬೇಸಿಕಲಿ ಅದೆಲ್ಲ ಗಂಟುಗಳು, ಸ್ಮಾಲ್ ಲಂಪ್ಸ್ ಇನ್ ದ ಯೂಟ್ರಸ್. ಸೊ ಈ ಥರ ಲಂಪ್ಸ್ ಇದ್ದಲ್ಲಿ, ಅಥವಾ ಪುರುಷರಲ್ಲಿ ವೀರಾಣು ಕೌಂಟ್ ಮೊಟಿಲಿಟಿ ಚಟುವಟಿಕೆ ತುಂಬ ಕಡಿಮೆ ಇದ್ದಲ್ಲಿ, ಅಥವಾ ಫ್ಯಾಮಿಲಿಯಲ್ಲಿ ಅದರ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಇದ್ದರೆ, ಸಪೋಸ್ ಸಿಂಗಲ್ ಜೀನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅದು ಹೆರಿಟಬಲ್ ಡಿಸಾರ್ಡರ್ಸ್. ಸೊ ಈ ಡಿಸಾರ್ಡರ್ಸ್ ಫ್ಯಾಮಿಲಿಯಲ್ಲಿದ್ದರೆ IVF ಮಾಡಿಬಿಟ್ಟು ಆ ಡಿಸಾರ್ಡರ್ಸ್ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಲಾರ್ದಲ್ಲೇ ನೋಡ್ಕೊಳ್ಳಿಕ್ಕೆ IVF ಅಲ್ಲಿ ಆಸ್ಪದ ಇದೆ. ಓಕೆ ಡಾಕ್ಟರ್, ದಂಪತಿಗಳು ಇಬ್ಬರೂ ಕೂಡ ಚಿಕಿತ್ಸೆಗೆ ಒಟ್ಟಿಗೆ ಬರೋದು ಎಷ್ಟು ಇಂಪಾರ್ಟೆಂಟ್? ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಐ ಮೀನ್ 50% ಕಾಂಟ್ರಿಬ್ಯೂಷನ್ ಇಬ್ಬರಿಂದನೂ ಇರುತ್ತೆ. ಸೊ ಯಾವಾಗಲೂ ಪ್ರತಿಯೊಂದು ಟೆಸ್ಟಿಗೂ ಆಗಲಿ ಹಸ್ಬೆಂಡ್ ವೈಫ್ ಇಬ್ಬರೂ ಬಂದು ಚಿಕಿತ್ಸೆನ ಅರ್ಥ ಮಾಡ್ಕೊಂಬಿಟ್ಟು ಪಾಸಿಬಿಲಿಟೀಸ್ ಹೇಗಿದೆ, ಏನಿದೆ, ಯಾವ ಮೆಥಡಾಲಜೀಸ್ ಯೂಸ್ ಮಾಡ್ತಿದ್ದೀವಿ ಅಂತ ಅರ್ಥಕೊಳ್ಳೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಎಂಬ್ರಿಯಾಲಜಿ ಲ್ಯಾಬ್ ಅಂತಂದರೆ ಏನು? ಇದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಇನ್ನು. ಎಂಬ್ರಿಯಾಲಜಿ ಲ್ಯಾಬ್ ಅಂದರೆ ಇಟ್ ಈಸ್ ದ ಲ್ಯಾಬ್ ಆರ್ ಇಟ್ಸ್ ದ ಏರಿಯಾ ವೇರ್
ಅಂಡಾಣು ವೀರ್ಯಾಣುನ ಜೋಡಣೆ ಮಾಡಿ ಭ್ರೂಣನ ಕಲ್ಚರ್ ಮಾಡ್ತೀವಲ್ಲ ಆ ಏರಿಯಾ. ಇದು ಎಕ್ಸ್ಟ್ರೀಮ್ಲಿ ಸ್ಟರೈಲ್ ಏರಿಯಾ ಆ್ಯಂಡ್ ಇದ್ರದ್ದು ಮೇಂಟೆನೆನ್ಸ್, ಟೆಂಪ್ರೇಚರ್ ಮೇಂಟೆನೆನ್ಸ್ ಆಗಲಿ, ಏರ್ ಕ್ವಾಲಿಟಿ ಮೇಂಟೆನೆನ್ಸ್ ಆಗಲಿ, ಎಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಆಗಲಿ ತುಂಬ ಇಂಪಾರ್ಟೆನ್ಸ್. ಅದು ಹೇಳ್ತಾರೆ ಒಂದು ಸ್ಟಡಿಯಲ್ಲಿ ದಟ್ 178 ಫ್ಯಾಕ್ಟರ್ಸ್ ಎಫೆಕ್ಟ್ ಹೌ ಎಂಬ್ರಿಯೋ ಡೆವಲಪ್ಸ್. ಸೊ ಎಂಬ್ರಿಯೋ ಡೆವಲಪ್ಮೆಂಟಲ್ಲಿ ಅಷ್ಟೊಂದು ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಕೂಡ ರೂಮಲ್ಲಿ ಗಾಳಿ ಕ್ವಾಲಿಟಿ ಹೇಗಿದೆ, ಎಂಬ್ರಿಯಾಲಜಿಸ್ಟ್ ಅಂದರೆ ದ ಪರ್ಸನ್ ಅಂಡಾಣು ವೀರ್ಯಾಣುನ ಜೋಡಣೆ ಮಾಡುವ ಸ್ಕಿಲ್ ಉಳ್ಳ ಪರ್ಸನ್ಸ್, ಎಂಬ್ರಿಯಾಲಜಿಸ್ಟ್ ಅಂತೀವಿ ಅವರಿಗೆ. ಅವರು ಯಾರು ಲ್ಯಾಬಲ್ಲಿ ಎಂಟರ್ ಮಾಡ್ತಾರೆ ಅವರು ಪರ್ಫ್ಯೂಮ್ಸ್ ಯೂಸ್ ಮಾಡಬಾರ್ದು, ಮೇಕಪ್ ಯೂಸ್ ಮಾಡಬಾರ್ದು, hand wash is a must prior to going it. So this is what is embryology lab, and embryology lab is extremely critical IVF success ಆಗಲಿಕ್ಕೆ. ಡಾಕ್ಟರ್, ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಈ ಒಂದು ಲ್ಯಾಬ್ಗೆ ಸಂಬಂಧಪಟ್ಟಂಗೆ? ಲ್ಯಾಬಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ ಅಂತ? ಲ್ಯಾಬ್ ಬೇಸಿಕಲಿ ಟೆಸ್ಟ್ ಅಲ್ಲ, ಅದು ಟ್ರೀಟ್ಮೆಂಟ್ ರೂಮ್ ಅಂದರೆ ಇವಾಗ IVF ಅಲ್ಲಿ ಎಗ್ ಕಲೆಕ್ಷನ್ ಪ್ರೊಸೀಜರ್ ಏನಾಗುತ್ತೆ, ಅಂಡಾಣುಗಳನ್ನ ತೆಗೆದ ಮೇಲೆ ಅದು ಫಸ್ಟ್ ಹೋಗೋದೇ ಎಂಬ್ರಿಯಾಲಜಿ ಲ್ಯಾಬ್ಗೆ. ಯಾವಾಗಲೂ ಈ ಪ್ರೊಸೀಜರ್ ರೂಮ್ ಅಥವಾ ಸರ್ಜರಿ ವೇರ್ ಓಮ್ ಪಿಕಪ್ ಆಗೋ ಏರಿಯಾ ಯಾವಾಗಲೂ ಎಂಬ್ರಿಯಾಲಜಿಗೆ ಪಕ್ಕದಲ್ಲೇ ಇರುತ್ತೆ. ಆ್ಯಂಡ್ ದ ಫಾಲಿಕ್ಯುಲರ್ ಫ್ಲೂಯಿಡ್ ಯಾವಾಗ ಆಸ್ಪಿರೇಟ್ ಆಗುತ್ತೋ ತಕ್ಷಣ ಅದನ್ನು ಎಂಬ್ರಿಯಾಲಜಿಯಲ್ಲಿ ತೊಗೊಂಡು ಸ್ಕ್ರೀನ್ ಮಾಡಿ ಇನ್ಕ್ಯುಬೇಟರ್ಸಲ್ಲಿ ಇಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಇದನ್ನೆಲ್ಲ ಮಾಡಬೇಕಾದ್ರೆ, ಹ್ಯಾಂಡಲ್ ಮಾಡಬೇಕಾದ್ರೆ ಈ ಏರಿಯಾ ಅಲ್ಲಿ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಇದೆ. ಒಂದು ಕಾಲದಲ್ಲಿ IVF ಅಂದರೆ ಬರೀ ಅಂಡಾಣು ವೀರ್ಯಾಣುನ ಜೊತೆಗಿಡ್ತಾ ಇದ್ವಿ. ಅದಾದಮೇಲೆ ಬಂದಿದ್ದು ICSI ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಅದರಲ್ಲಿ ಸ್ಪರ್ಮ್ನ ಸೆಲೆಕ್ಟ್ ಮಾಡಲಿಕ್ಕೆ, ಯಾವ ಸ್ಪರ್ಮ್ ನಾರ್ಮಲ್ ಇದೆ ಅಂತ ಸೆಲೆಕ್ಟ್ ಮಾಡೋಕ್ಕೆ ಸ್ಪರ್ಮ್ ಸೆಲೆಕ್ಷನ್ ಟೆಕ್ನಿಕ್ಸ್ ಬಂದಿವೆ. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂದರೆ ಸ್ಪರ್ಮ್ನ ಸೆಲೆಕ್ಟ್ ಮಾಡಾದಮೇಲೆ ಅಂಡಾಣು ಒಳಗಡೆ ಇಂಜೆಕ್ಟ್ ಮಾಡೋದು. ಇದರಿಂದ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ, ಒಳ್ಳೆ ಇಂಪ್ಲಾಂಟೇಬಲ್ ನಾರ್ಮಲ್ ಎಂಬ್ರಿಯೋ ಸಿಗೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಡಾಕ್ಟರ್. ಅಂದರೆ IVF ಚಿಕಿತ್ಸೆ ತಗೊಂಡ ನಂತರದಲ್ಲಿ ನಾವು ನಾರ್ಮಲ್ ಆಗಿ ಇರಬಹುದಾ, ಹೇಗೆ ಚಿಕಿತ್ಸೆಯ ನಂತರದಲ್ಲಿ ನಮ್ಮ ಟೇಕ್ ಕೇರ್ ಹೆಂಗಿರಬೇಕು, ಮೊದಲಿನ ಥರ ನಾವು ಕೆಲಸ ಮಾಡ್ಕೊಂಡಿರ್ಬೋದಾ, ಹೇಗೆ? ಇದು ತುಂಬ ಒಳ್ಳೆ ಕ್ವಶನ್ನು. ಯಾವಾಗಲೂ ಎಲ್ಲರೂ ಇದರಲ್ಲಿ ಕನ್ಫ್ಯೂಷನಲ್ಲಿರ್ತಾರೆ. ಒಂದು ಮಿತ್ ಇದರಲ್ಲಿ ಏನಂದರೆ, ಜನ ಯೋಚನೆ ಮಾಡ್ತಾರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ನಾನು ರೆಸ್ಟಲ್ಲಿ ಇರಬೇಕು, ನಾನು ಅಲ್ಲಾಡಿದರೆ ಎಂಬ್ರಿಯೋ ಬಿದ್ದೋಗ್ಬಿಡ್ಬೋದಾ, ಅಥವಾ ನಾನು ಏನಾದ್ರು ಕೆಲಸ ಮಾಡಿದರೆ ಅಬಾರ್ಷನ್ ಆಗ್ಬಿಡ್ಬೋದಾ ಅಂತ. ಇದು ತುಂಬ ರಾಂಗ್ ನೋಷನ್. ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಫಿಸಿಕಲ್ ಮೊಬಿಲಿಟಿ. ನಮ್ಮಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ವಿ ಸಜೆಸ್ಟ್ ರೆಸ್ಟ್ ಓನ್ಲಿ ಫಾರ್ 2 days. ರೆಸ್ಟ್ ಅಂದರೂ ಕೂಡ ನಾವು ಹೇಳೋದು ಫಿಸಿಕಲ್ ಆಮೇಲೆ ಮೆಂಟಲ್ ಸ್ಟ್ರೆಸ್ಸಲ್ಲಿ ಇರ್ಕೊಡ್ದು ಮಹಿಳೆ. ಆದಷ್ಟು ಕಾಮ್ ಆಗಿರಬೇಕು, ಸ್ಟ್ರೆಸ್ ಫ್ರೀ ಇರಬೇಕು. ಆ 2 days ಅಲ್ಲಿ ಇಂಪ್ಲಾಂಟೇಷನ್ ಆಗೋದು ಕೆಲಸ ಮುಗ್ದೋಗಿರುತ್ತೆ. ಅದಾದಮೇಲೆ ನೀವು ಏನು ಮಾಡಿದರೂ ಕೂಡ ಅದರ ಔಟ್ಕಮ್ ಚೇಂಜ್ ಆಗಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ರೂಟೀನ್ ಕೆಲಸ ಕಂಟಿನ್ಯೂ ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸ್ ಕಂಟಿನ್ಯೂ ಮಾಡಬೇಕು. 12 days ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಇರುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಲ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ರೂಟೀನ್ ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಮಾಡೋದು ತುಂಬ ಇಂಪಾರ್ಟೆಂಟ್. ಓನ್ಲಿ ಆ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಡು ಬಂದಲ್ಲಿ, ಅಂದರೆ ಇದು ಪ್ರೆಗ್ನೆನ್ಸಿ ಸುತ್ತ ಹೆಮರೇಜ್ ಆಗಿರೋದಾಗಲಿ ಅಥವಾ ಬ್ಲೀಡಿಂಗ್ ಆಗಿರೋದಾಗಲಿ ಅಥವಾ ಪೇನ್ ಇದ್ದರೆ ಮಾತ್ರ ಬೆಡ್ ರೆಸ್ಟ್. ಅದರ್ವೈಸ್ ಅವ್ರು ರೂಟೀನ್ ಆ್ಯಕ್ಟಿವಿಟೀಸ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಒಬ್ಬ ದಂಪತಿಗೆ ಲಾಸ್ಟ್ ಹೋಪ್ ಅನ್ನೋದೇ IVF. ಇನ್ ಕೇಸ್ ಇದು ಫೇಲ್ಯೂರ್ ಆದರೆ ಏನು? ಇದು ಅನದರ್ ಮಿತ್. ಲಾಸ್ಟ್ ಹೋಪ್ ಅಂತ ಯಾವಾಗಲೂ ಅನ್ಕೋಬಾರ್ದು. IVF ಈಸ್ ದ ಫಸ್ಟ್ ಸ್ಟೆಪ್. IVF ಅಲ್ಲಿ ನೀವು ಮತ್ತೆ ಹೋಗ್ತಾ ದೇರ್ ಆರ್ ಸೆವ್ರಲ್ ಅದರ್ ಟೆಕ್ನಾಲಜೀಸ್ ದಟ್ ಹ್ಯಾವ್ ಕಮ್ ನೌ. ಒಂದು ಬಂದು ಎಂಬ್ರಿಯೋ ಸೆಲೆಕ್ಷನ್ ಟೆಕ್ನಿಕ್. ಎಂಬ್ರಿಯೋ ಸೆಲೆಕ್ಷನ್ ಇವಾಗ ಯೂಶ್ವಲಿ IVF ಅಲ್ಲಿ ನಾವು ಮಾಡೋದೇನು ಅಂದರೆ, ತುಂಬ ಅಂಡಾಣು ಬರಲಿಕ್ಕೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಆ ಅಂಡಾಣುಗಳಲ್ಲಿ ಸೆಲೆಕ್ಷನ್ ಆಪ್ಷನ್ಸ್ ತುಂಬ ಇರುತ್ತೆ. ಸೊ ಯೂಶ್ವಲಿ ಅಬೌಟ್ 40 to 50% ಭ್ರೂಣ ಫಾರ್ಮ್ ಆಗುತ್ತೆ. ಇವಾಗ 10 ಅಂಡಾಣುಗಳಿವೆ ಅಂದರೆ ಅಟ್ಲೀಸ್ಟ್ 4 to 5 ಒಳ್ಳೆ ಭ್ರೂಣಗಳು ಫಾರ್ಮ್ ಆಗ್ತವೆ. ಅದರಲ್ಲಿ ಯಾವ ಭ್ರೂಣ ಇಂಪ್ಲಾಂಟ್ ಆಗುತ್ತೆ, ಯಾವ ಭ್ರೂಣ ಒಳ್ಳೆ ಪ್ರೆಗ್ನೆನ್ಸಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದು ಐಡೆಂಟಿಫೈ ಮಾಡೋದೇ ಇವಾಗ ಸ್ವಲ್ಪ ಲಿಮಿಟೇಷನಲ್ಲಿದೆ. ಸೊ ಈ ಏರಿಯಾಲಿ ವಿ ಹ್ಯಾವ್ ನ್ಯೂವರ್ ಟೆಕ್ನಾಲಜೀಸ್ ಕಮಿಂಗ್ ಅಪ್. ಒಂದು PGTA ಅಂತ, ಅಂದರೆ ಭ್ರೂಣದ ಸ್ವಲ್ಪ ಸೆಲ್ಸ್ ತೆಗೆದ್ಬಿಟ್ಟು ಭ್ರೂಣ ಜೆನೆಟಿಕಲಿ ನಾರ್ಮಲ್ ಇದೆ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಆಮೇಲೆ ಟ್ರಾನ್ಸ್ಫರ್ ಮಾಡಿ. ಇದು ಮಾಡೋದ್ರಿಂದ ಭ್ರೂಣ ನಾರ್ಮಲ್ ಇರೋದ್ರಿಂದ ಇಂಪ್ಲಾಂಟೇಷನ್ ಚೆನ್ನಾಗಿರುತ್ತೆ, ಮಿಸ್ಕ್ಯಾರೇಜ್ ರೇಟ್ಸ್ ಕಮ್ಮಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿ ಔಟ್ಕಮ್ ತುಂಬ ಒಳ್ಳೆಯದಿರುತ್ತೆ. ಸೊ IVF ಲಾಸ್ಟ್ ಸ್ಟೆಪ್ ಅಂತ ಅಂದ್ಕೊಳೋದು ತಪ್ಪು. ಭ್ರೂಣಗಳು ಫಾರ್ಮ್ ಆಗ್ತಾ ಇವೆ, ಒಳ್ಳೆ ಅಂಡಾಣುಗಳಿವೆ, ಆಮೇಲೆ ಸ್ಪರ್ಮ್ ಆಮೇಲೆ ಎಗ್ ಕಂಪ್ಯಾಟಿಬಿಲಿಟಿ ಚೆನ್ನಾಗಿದೆ ಅಂದರೆ ಇಟ್ ಈಸ್ ಅ ಮ್ಯಾಟರ್ ಆಫ್ ಟೈಮ್. ಇವೆಂಚುಲಿ ಇದೆಲ್ಲಿ ಕನ್ಸಿ. ಒಂದ್ಸಲ IVF ಮಾಡಿದ್ರೆ ಪದೇ ಅದೇ ಆಪ್ಷನ್ ಹೇಗೆ? ನೋ, ನಾಟ್ ನೆಸೆಸರಿ. ಸೊ ನಾನು ಹೇಳಿರೋ ಪ್ರಕಾರ ಇವಾಗ ಎಂಡೋಮೆಟ್ರಿಯೋಸಿಸಲ್ಲಿ IVF ಕೆಲವೊಮ್ಮೆ ಬೇಕಾಗುತ್ತೆ ಅಂತ. ಸೊ ಎಂಡೋಮೆಟ್ರಿಯೋಸಿಸ್ ಸಿಚುವೇಶನ್ ಒಮ್ಮೆ ಪ್ರೆಗ್ನೆನ್ಸಿ ಆದಮೇಲೆ ತಾನಾಗೆ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಪ್ರೆಗ್ನೆನ್ಸಿ ಆಗೋದು ಚಾಲೆಂಜಿಂಗ್, ಬಟ್ ಅದಾದಮೇಲೆ ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗೋ ಚಾನ್ಸಸ್ ತುಂಬ ಹೈ.
ಈ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿಯಲ್ಲೂ ಕೂಡ ಬೇಕಾದ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂದರೆ ಎಲ್ಲ ನಾರ್ಮಲ್ ಇದೆ ಬಟ್ ನ್ಯಾಚುರಲಾಗಿ ಕನ್ಸೀವ್ ಆಗಿಲ್ಲ. ಇನ್ ಸಚ್ ಸಿಚುವೇಷನ್ಸ್ ಆಲ್ಸೋ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಗೆ IVF ಬೇಕಾಗ್ಬೋದು, ಬಟ್ ಪದೇ ಪದೇ ಬೇಕಾಗೋ ಚಾನ್ಸಸ್ ಕಡಿಮೆ. ನ್ಯಾಚುರಲ್ ಪ್ರೆಗ್ನೆನ್ಸೀಸ್ ಆಮೇಲೆ ತುಂಬ ಕಾಮನ್. ಓಕೆ, ಇನ್ ಕೇಸ್ ಸೆಕೆಂಡ್ ಬೇಬಿಗೆ IVF ಮಾಡಬೇಕು ಅಂತಾದರೆ? ಇನ್ ಕೇಸ್ ಫಸ್ಟ್ ಬೇಬಿ ನ್ಯಾಚುರಲಾಗಿ ಆಗಿದೆ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ನಿಂತ್ಕೊಂತಿಲ್ಲ ಅಂತ ಇದ್ದರೆ ಆ ಸಿಚುವೇಷನ್ಸಲ್ಲಿ IVF ಬೇಕಾಗ್ಬೋದು. ಯಾಕೆಂದರೆ ಟೈಮ್ ಹೋಗ್ತಾ ಹೋಗ್ತಾ ಕೆಲವೊಮ್ಮೆ ಪುರುಷರಲ್ಲಿ ಕೌಂಟ್ ಕಮ್ಮಿ ಆಗುತ್ತೆ, ವಿಮೆನಲ್ಲಿ ಎಗ್ ನಂಬರ್ ಕಮ್ಮಿ ಆಗುತ್ತೆ, ಮಧ್ಯದಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಟ್ಯೂಬ್ಸ್ ಬ್ಲಾಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಒನ್ ನ್ಯಾಚುರಲ್ ಆಗಿದೆ ಬಟ್ ಸೆಕೆಂಡ್ ಒನ್ ನಿಲ್ತಾ ಇಲ್ಲ ಅನ್ನೋ ಸಿಚುವೇಷನ್ಸ್ ಕೂಡ ವೆರಿ ಕಾಮನ್. ಓಕೆ ಡಾಕ್ಟರ್, ಎಗ್ ಫ್ರೀಸಿಂಗ್ ಬಗ್ಗೆ ಹೇಳೋದಾದರೆ ಹಿಂಗಂದ್ರೆ ಏನು, ಜೊತೆಗೆ ಇದು ಯಾರಿಗೆ ಸೂಟ್ ಆಗುತ್ತೆ? ಎಗ್ ಫ್ರೀಸಿಂಗ್ ಅಂದರೆ ಇಟ್ ಈಸ್ ಅ ಕಂಡೀಷನ್ ವೇರ್ ಮಹಿಳೆಯರು ಮದುವೆಗಿಂತ ಮುಂಚೆ ಅಥವಾ ಈವನ್ ಲೇಟರ್ ಅವರ ರಿಪ್ರೊಡಕ್ಟಿವ್ ಪೊಟೆನ್ಷಿಯಲ್ನ ಪ್ರಿಸರ್ವ್ ಮಾಡೋದು ಅಥವಾ ಫ್ರೀಸ್ ಮಾಡೋದು. ಮಹಿಳೆಯರು 35-36ವರೆಗೂ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ, ಅವ್ರ ಕೆರಿಯರ್ ತುಂಬ ಇಂಪಾರ್ಟೆಂಟ್ ಇದೆ ಅಥವಾ ಬೇರೆ ಏನಾದ್ರು ಸಿಚುವೇಷನ್ಸಲ್ಲಿ ಅವ್ರ ಪ್ರೆಗ್ನೆನ್ಸಿ ಕಡೆ ನೋಡೋ ಅಂಥ ಸಿಚುವೇಶನ್ ಇಲ್ಲ ಅಂತ ಇರೋ ಪಕ್ಷದಲ್ಲಿ ಅಂಡಾಣುಗಳನ್ನ ಫ್ರೀಸ್ ಮಾಡಲಿಕ್ಕೆ ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಟೆಕ್ನಾಲಜಿ ಹ್ಯಾಸ್ ಬಿಕಮ್ ವೆರಿ ಕಾಮನ್ ಓನ್ಲಿ ಬಿಕಾಸ್ ಈಗ ವಿಟ್ರಿಫಿಕೇಷನ್ ಅಂತ ಒಂದು ಟೆಕ್ನಾಲಜಿ ಇದೆ. ವಿಟ್ರಿಫಿಕೇಷನ್ ಅಂದರೆ ಭ್ರೂಣನ ಫ್ರೀಸ್ ಮಾಡೋದು ಅಥವಾ ಎಗ್ನ ಫ್ರೀಸ್ ಮಾಡೋದು ಅಥವಾ ಸ್ಪರ್ಮ್ನ ಫ್ರೀಸ್ ಮಾಡೋದು. ಸೊ ವಿಟ್ರಿಫಿಕೇಷನ್ ಪ್ರೊಸೀಜರಲ್ಲಿ ಫ್ರೀಸ್ ಆಗಿರೋ ಅಂಡಾಣುಗಳ ರಿಕವರಿ ಯೂಶಲಿ ಮೋಸ್ಟ್ ಆಫ್ 99 to 100% ರಿಕವರಿ ಇರುತ್ತೆ. ಸೊ ಈ 100% ರಿಕವರಿ ಇರೋದ್ರಿಂದ ಎಗ್ ಫ್ರೀಸಿಂಗ್ ತುಂಬ ಕಾಮನ್ ಆಗಿದೆ ಆ್ಯಂಡ್ ದಟ್ ಆಪ್ಷನ್ ಈಸ್ ಅವೈಲಬಲ್ ಫಾರ್ ವುಮೆನ್ ಈಗ. ಓಕೆ ಡಾಕ್ಟರ್, ಜಸ್ಟ್ ಕ್ಯೂರಿಯಾಸಿಟಿ, ಈ ಎಗ್ ಫ್ರೀಸಿಂಗ್ ಅನ್ನುವಂಥದ್ದಕ್ಕೆ ಏನಾದರೂ ವ್ಯಾಲಿಡಿಟಿ ಇದೆಯಾ ಹೇಗೆ? ಇಲ್ಲ, ಇಂಡೆಫಿನೆಟ್ಲಿ ಯು ಕ್ಯಾನ್ ಫ್ರೀಸ್, ಬಟ್ ಯೂಶಲಿ ನಾವೆಲ್ಲ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದು ವಿಮೆನ್ಗೆ ಟು ಹ್ಯಾವ್ ಪ್ರೆಗ್ನೆನ್ಸಿ ಬಿಫೋರ್ 45 ಅಟ್ ಲೀಸ್ಟ್. ಅದಕ್ಕಿಂತ ಮೇಲೆ ಹೋದರೆ ಮತ್ತು ಡಯಾಬಿಟೀಸ್, ಹೈಪರ್ ಟೆನ್ಷನ್, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಅಂಡಾಣು ಫ್ರೀಸ್ ಮಾಡಿದರೂ ಕೂಡ ಬೈ 40 ಅರೌಂಡ್ ಪ್ರೆಗ್ನೆನ್ಸಿನ ಬಗ್ಗೆ ಯೋಚನೆ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಿಚಾರ ತಾವು ಕ್ಲಾರಿಫೈ ಮಾಡಲೇಬೇಕು ಡಾಕ್ಟರ್. ಸಾಕಷ್ಟು ಜನರು ಅಂದ್ಕೊಂಡಿದ್ದಾರೆ ನಾರ್ಮಲ್ ಆಗಿ ಆಗುವಂಥ ಮಗುಗೂ ಈ IVFನಿಂದ ಆಗುವಂಥ ಮಗುಗೂ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಾ? ಎವಿಡೆನ್ಸ್ ಪ್ರಕಾರ ದೇರ್ ಈಸ್ ನೋ ಡಿಫ್ರೆನ್ಸ್. ದ ಪ್ರಾಬ್ಲಮ್ ಏನು ಅಂದರೆ ಇವಾಗ ಮೋಸ್ಟ್ ಆಫನ್ IVF ಮಾಡೋದೇ ಪ್ರಾಬ್ಲಮ್ ಇದ್ದಾಗ, ಅಂದರೆ ಐದರ್ ವೈಫಲ್ಲಿ ಪ್ರಾಬ್ಲಮ್ ಆಗಲಿ, ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಆಗಲಿ ಅಥವಾ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದ್ದಾಗ. ಸೊ ಅಂಥ ಸಿಚುವೇಷನ್ಸಲ್ಲಿ ಅದು ಸ್ವಲ್ಪ ಬಯಾಸ್ ಆಗುತ್ತೆ. ನೀವು ಅಬ್ನಾರ್ಮಲ್ ಕಿಡ್ ನೋಡಿದರೂ ಕೂಡ ಅದು ಪಾಸಿಬ್ಲಿ ಬಿಕಾಸ್ ಅದು ಅಬ್ನಾರ್ಮಲ್ ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇರೋದ್ರಿಂದ. ಬಟ್ ಎವಿಡೆನ್ಸ್ ಪ್ರಕಾರ ಅಬ್ನಾರ್ಮಲಿಟಿ ಇನ್ ದ ಬೇಬಿಗೂ ಅಥವಾ ನ್ಯಾಚುರಲ್ ಕನ್ಸೆಪ್ಷನ್ಗೂ ಹಾರ್ಡ್ಲಿ 1% ಡಿಫ್ರೆನ್ಸ್ ಇದೆ. ಸೊ ಅಬ್ಸಲ್ಯೂಟ್ ರಿಸ್ಕ್ ಈಸ್ ವೆರಿ ಲೋ. ಓಕೆ ಡಾಕ್ಟರ್, ತಾವೇ ಹೇಳ್ದಂಗೆ ಈ ಇನ್ಫರ್ಟಿಲಿಟಿಗೆ ಮಹಿಳೆ ಎಷ್ಟು ಕಾರಣನೋ ಪುರುಷನು ಕೂಡ ಅಷ್ಟೇ ಕಾರಣ ಆಗಿರ್ತಾನೆ. ಯಾವೆಲ್ಲ ಸಮಸ್ಯೆಯಿಂದ ಆತ ಈ ಸಮಸ್ಯೆಗೆ ಒಳಗಾಗ್ತಾನೆ? ಬೇಸಿಕಲಿ ಪುರುಷರಲ್ಲಿ ಚೆಕ್ ಮಾಡಲಿಕ್ಕೆ ಟೆಸ್ಟ್ ಬಂದು ಒಂದು ಸ್ಪರ್ಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಮೇನ್ ಟೆಸ್ಟ್ ಟು ಐಡೆಂಟಿಫೈ ವೆದರ್ ಅ ಮ್ಯಾನ್ ಈಸ್ ಫೈನ್ ಟು ಹ್ಯಾವ್ ಅ ಗುಡ್ ಪ್ರೆಗ್ನೆನ್ಸಿ. ಅದರಲ್ಲಿ ನಾವು ಮೂರು ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟಾಗಿ ಚೆಕ್ ಮಾಡೋದು. ಒಂದು, ವೀರ್ಯ ಕೌಂಟ್ ಸರಿ ಇದೆಯಾ, ವೀರ್ಯಾಣು ಮೊಟಿಲಿಟಿ ಸರಿ ಇದೆಯಾ, ಆಮೇಲೆ ವೀರ್ಯಾಣು ಮಾರ್ಫಾಲಜಿ ಅಂದರೆ ನೋಡಲಿಕ್ಕೆ ವೀರ್ಯಾಣು ನಾರ್ಮಲ್ ಇದೆಯಾ ಅಂತ. ಹೆಡ್, ಬಾಡಿ, ಟೇಲ್ 3 ಸ್ಟ್ರಕ್ಚರ್ಸ್ ಇರುತ್ತೆ ಸ್ಪರ್ಮಲ್ಲಿ. ಇದು ಅಲ್ಲದೆ ಈಗ ಒಂದು ನ್ಯೂ ಟೆಸ್ಟ್ ಬಂದಿದೆ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ. ಈ ಟೆಸ್ಟಲ್ಲಿ ಸ್ಪರ್ಮ್ DNA ಅಂದರೆ ವೀರ್ಯದ ಹೆಡ್ಡಲ್ಲಿ ಏನು DNA ಇದೆಯಾ ಅದು ಕರೆಕ್ಟಾಗಿ ಕಾಂಪ್ಯಾಕ್ಟ್ ಆಗಿ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ದಿಸ್ ಆಲ್ಸೋ ಈಗಿನ ಕಾಲದಲ್ಲಿ ತುಂಬ ಅಬ್ನಾರ್ಮಲಿಟಿ ಕಾಣ್ತಾ ಇರೋದು ಉಂಟು. DNA ಫ್ರಾಗ್ಮೆಂಟೇಷನ್ ತುಂಬ ಜಾಸ್ತಿ ಇದ್ದರೆ ಅದಕ್ಕೆ ಕೆಲವೊಂದು ಮೆಥಡ್ಸ್ ಇವೆ ಅದು ಅವಾಯ್ಡ್ ಮಾಡಲಿಕ್ಕೆ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಓಕೆ ಡಾಕ್ಟರ್, ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಲೈಫ್ ಸ್ಟೈಲ್ ಅವ್ರದ್ದು ಹೆಂಗಿರಬೇಕು ಇಬ್ಬರಿದು? As I mentioned already, when ಒಂದು ಕಪಲ್ ಪ್ರೆಗ್ನೆನ್ಸಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಬಂದು ಆಹಾರ ಪದ್ಧತಿ, ಡಯಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ಡಯಟ್ ಪೌಷ್ಟಿಕ ಆಹಾರ ಅದು ಒಂದು. ಪ್ಲ್ಯಾಂಟ್ ಬೇಸ್ಡ್ ಆಹಾರ ಇಸ್ ಆಲ್ವೇಸ್ ಗುಡ್ ಆ್ಯಂಡ್ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್. ಈಗ ಮಾಂಸದಿಂದ ಡಿರೈವ್ಡ್ ಆಗಿರೋ ಪ್ರೋಟೀನ್ ಆಗಲಿ ಅಥವಾ ಹಾಲಿನ ಪದಾರ್ಥದಿಂದ ಡಿರೈವ್ ಆಗಿರೋ ಪ್ರೋಟೀನ್ ಆಗಲಿ, ಇದರಿಂದ ಇವಾಗ ಲೇಟೆಸ್ಟ್ ಎವಿಡೆನ್ಸ್ ಪ್ರಕಾರ ಸ್ವಲ್ಪ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಗುಡ್ ನ್ಯೂಟ್ರಿಷನ್, ಗುಡ್ ಹೈಡ್ರೇಷನ್ ಅಂದರೆ ನೀರು, ಆಮೇಲೆ ನೀರಿನ ಪದಾರ್ಥ ಅಟ್ಲೀಸ್ಟ್ 2 to 3 hours a day, ಆ್ಯಂಡ್ ದೆನ್ ನಿಯಮಿತ ಎಕ್ಸಸೈಸ್, ವ್ಯಾಯಾಮ. ಸೊ ರೆಗ್ಯುಲರ್ಲಿ ಬೀಯಿಂಗ್ ಫಿಸಿಕಲಿ ಆ್ಯಕ್ಟಿವ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರೆಸ್ನ ಕಮ್ಮಿ ಮಾಡೋದು ಒಳ್ಳೆಯದು. ನಾವು ಸ್ಟ್ರೆಸ್ ಕಮ್ಮಿ ಮಾಡೋದು ಹೆಂಗೆ ಅನ್ನೋದು ಇಟ್ಸ್ $1 million ಕ್ವೆಶನ್, ಅದನ್ನು ಆನ್ಸರ್ ಮಾಡೋದು ಕಷ್ಟ. ಬಟ್ ಯೋಗ, ಮೆಡಿಟೇಷನ್, ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಸ್ಟ್ರೆಸ್ನ ಕಮ್ಮಿ ಮಾಡಲಿಕ್ಕೆ. ಅದಲ್ಲದೆ ಮದ್ಯಪಾನ, ಧೂಮಪಾನನ ಅವಾಯ್ಡ್ ಮಾಡೋದು ಇಟ್ಸ್ ಕ್ರಿಟಿಕಲ್. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು.
ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಆಸ್ಪೈರ್ ಫರ್ಟಿಲಿಟಿ ಸೆಂಟರ್ ನಂಬರ್ 2, 19ನೇ ಮುಖ್ಯ ರಸ್ತೆ, 4ನೇ ಸೆಕ್ಟರ್, HSR ಲೇಔಟ್, ಬೆಂಗಳೂರು 560102. ದೂರವಾಣಿ ಸಂಖ್ಯೆ 9620006410. ಮತ್ತೊಂದು ವಿಳಾಸ 4ನೇ ಫ್ಲೋರ್, ವಿದಿನ್ ನಾಥೂರ್ ಹಾಸ್ಪಿಟಲ್, 20/13, ಸರ್ಜಾಪುರ್, ಮಾರತಳ್ಳಿ ರೋಡ್, ಕಾರ್ಮೆಲರಂ ಜನತಾ ಕಾಲೋನಿ, ದೊಡ್ಡ ಕಣ್ಣೆಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 9620006410. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.